ನಗರಸಭೆ ಪೌರಾಯುಕ್ತರ ಕಚೇರಿಗೆ ಜಾಲಿ ಮುಳ್ಳು ಬಡಿದು ವಿನೂತನ ಪ್ರತಿಭಟನೆ. ನಗರದಲ್ಲಿ ಲಘು ವಾಹನ ನಿಲುಗಡೆ ಜಾಗೆ ನೀಡುವಂತೆ ಮಾಡಿದ ಮನವಿಗೆ ಹಾಗೂ ಪ್ರಮುಖ ರಸ್ತೆಗಳ ಪಾದಚಾರಿ ರಸ್ತೆ ಅತಿಕ್ರಮಿಸಿದ ಡಬ್ಬಿಗಳನ್ನು ತೆರವುಗೊಳಿಸುವ ಮನವಿಗೂ ಸ್ಪಂದಿಸದೇ ಇರುವ ನಗರಸಭೆ ಪೌರಾಯುಕ್ತರ ಕಚೇರಿಗೆ ಜಾಲಿ ಮುಳ್ಳು ಬಡಿದು ಬೃಹತ್ ಪ್ರತಿಭಟನೆಯನ್ನ ಫೆಬ್ರವರಿ 5ರಂದು ಬೆಳಗ್ಗೆ 10 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುತ್ನಾಳ್ ತಿಳಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ಅವರು, ನಾಗರಿಕರು ಸಲ್ಲಿಸಿದ ಮನವಿಗೆ 7 ದಿನಗಳಲ್ಲಿ ಹಿಂಬರಹದ ಮೂಲಕ ಉತ್ತರ ನೀಡಬೇಕು. ಆದರೆ ಅಕ್ಟೋಬರ್ 13ರಂದು ಭಾರೀ ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದಾಗ ಎಡಿಸಿ ಅವರು 3ನೇ ದಿನದಲ್ಲಿ ಸಭೆ ಕರೆದು ತಕ್ಷಣ ಕ್ರಮಕ್ಕೆ ಸೂಚನೆ ನೀಡಿದ್ರು. ಇದುವರೆಗೂ ಪೌರಾಯುಕ್ತರಿಂದ ಯಾವುದೇ ಸ್ಪಂದನೆ ಮಾಡಿಲ್ಲ. ಕೆಲಸ ಸರಿಯಾಗಿ ಮಾಡದ ಪೌರಾಯುಕ್ತರಿಂದಾಗಿ ನಗರ ಗಬ್ಬೆದ್ದು ನಾರುತ್ತಿದೆ. ಸರಿಯಾದ ನೈರ್ಮಲ್ಯ ನಿರ್ವಹಣೆ ಆಗುತ್ತಿಲ್ಲ. ಆದ ಕಾರಣ ಹಣ ಮಾತ್ರ ನೀರಿನಂತೆ ಖರ್ಚಾಗುತ್ತಿದೆ. ಆದರೆ ಕನಿಷ್ಠ ನೀರಿನ ಸೌಲಭ್ಯ ಸರಿಯಾಗಿ ಜನತೆಗೆ ಸಿಗುತ್ತಿಲ್ಲ. ದೂರವಾಣಿ ಕರೆ ಮಾಡಿದರೂ ಸ್ಪಂದಿಸುವುದಿಲ್ಲ. ಜಿಲ್ಲೆಯಾಗಿ 13 ವರ್ಷವಾದರೂ ನಗರ ಸೌಂದರ್ಯೀಕರಣವಾಗಿಲ್ಲ ಎಂದು ಅವರು ದೂರಿದ್ದಾರೆ. ಮಲ್ಲಿಕಾರ್ಜುನ್, NKS TV4 ನ್ಯೂಸ್, ಯಾದಗಿರಿ. ನಗರಸಭೆಗ ನಾವು ಟೆಸ್ಟ್ ಮಾಡಕ್ ಹೇಳಿದ್ರಿ, ಮಾಡಿಲ್ಲ. ಮತ್ತೆ ಇನ್ನೊಂದು ನಿರ್ಮಿಸ್ತಕ್ಕಂಥ ಡಬ್ಬಿಗಳು ತೆಗಿಲಾಕ ಹೇಳಿದ್ರಿ, ತೆಗೆದಿಲ್ಲ. ಅದಕ್ಕಾಗಿ 5ನೇ ತಾರೀಕಿಗೆ ಪ್ರತಿಭಟನೆ ಜಾಲಿ ಮುಳ್ಳು ಹಚ್ಚಿ ನಗರಸಭೆಗೆ ಜಾಲಿ ಮುಳ್ಳು ಹಚ್ಚಿ ಪ್ರತಿಭಟನೆ ಮಾಡ್ಬೇಕಂತ ಮಾಡವ್ರಿ. ಅದಕ್ಕಾಗಿ ಮುಳ್ಳು ಕಡ್ಲ ಪಟ್ಟಿವ್ರಿ ಎಲ್ಲ.